ಈಗಿನ ಹುಡುಗರು ಏನು ಮಾಡ್ತಾರೆ ಗೊತ್ತಿದೆಯಲ್ಲ ಮೇಡಮ್ ನಿಮಗೆ. ಈಗಿನ ಹುಡುಗರಿಗೆ ಕೆಡಿಸಿರೋದು ನಮ್ಮ ತಂದೆ ತಾಯಿಗಳೇ. ನನ್ನ ಮಗ ಓದಲಿ, ದೊಡ್ಡವನಾಗಲಿ, ಅವನಿಗೆ ಬೈಕ್ ತೊಗೊಡೋದು, ಅವನಿಗೆ ಕಾರ್ ತೊಗೊಡೋದು, ಹಿಂಗೆ ಮಾಡಿ ಮಾಡಿ ಮಾಡಿ. ಮತ್ತು ಇನ್ನು ಒಳ್ಳೆ ರೈತ ಇದ್ದಾನೆ ಅಂತ ಹೇಳಿದರೆ ಸರ್ಕಾರದವರು ಸಬ್ಸಿಡಿ ಕೂಡ ಕೊಡೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಈಗ ಇಂಥ ನರ್ಸರಿಗಳು ನಾವು ಮಾಡ್ತಾ ಇರ್ತೀವಿ, ತೋಟಗಳು ಮಾಡಿದ್ದೀವಿ, ಹಣ್ಣಿನ ತೋಟಗಳೆಲ್ಲ ಮಾಡಿದ್ದೀವಿ. ನಮ್ಮಂಥವ್ರು ಕರೆಸಿ ಪ್ರೋತ್ಸಾಹ ಕೊಡಬೇಕು ಮೇಡಮ್. ಪ್ರೋತ್ಸಾಹ ಧನ ಅಂತೇಳಿ 10 ಲಕ್ಷನೋ 20 ಲಕ್ಷನೋ ಕೊಟ್ಟರೆ ಇನ್ನೂ ತೋರಿಸ್ತೀವಿ ನಾವು ಅಭಿವೃದ್ಧಿ ಮಾಡಿ. ಬರೀ ನಮ್ಮ ಬಂಡವಾಳಗಳಲ್ಲಿ ಇವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಸರ್ಕಾರದಿಂದ ಏನು ಸವಲತ್ತು ತೊಗೊಂಡಿಲ್ಲ ಮೇಡಮ್ ನಾವು. ಬನ್ನಿ ಮೇಡಮ್, ತೈವಾನ್ ಪಿಂಕ್ ಸೀಬೆ, ಇದು ಪಿಂಕ್ ಕಲರ್ ಬರುತ್ತೆ ಸೀಬೆ. ಇದರೊಳಗೂ ಕೂಡ ಬೀಜ ಬರೋದಿಲ್ಲ. ಇದು ಕೂಡ 3 ತಿಂಗಳಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ಕಂಟಿನ್ಯೂ ಲೈಫ್ ಇದೆ. ಒಂದು 10 ರಿಂದ 15 ವರ್ಷ ನೀವು ಆರಾಮಾಗಿ ಸೀಬೆಯನ್ನು. ಮಾರ್ಕೆಟಿಂಗ್ ಹೆಂಗಿದೆ ಸರ್ ಇಂಡಿಯಾದಲ್ಲಿ? ಫುಲ್ಲಿ ಮಾರ್ಕೆಟ್ ನೋಡ್ತಾ ಇದ್ದೀರಲ್ಲ ನೀವು, ಹೈವೇಲೆಲ್ಲ 120 ರೂಪಾಯಿ ಕೆಜಿ ಮಾರ್ತಾರೆ. ಅದೇ ರೈತರ ತಗೊಳ್ಳೋದು 60 ರೂಪಾಯಿ. ಅವ್ರು ಮಾರೋದು 120 ರೂಪಾಯಿ. ದುಡ್ಡು ಆಗೋದು ಅವರಿಗೆ ಮೇಡಮ್, ಮಾರೋರಿಗೆ. ಬೆಳೆದಂಥ ರೈತಿಗೆ ದುಡ್ಡಾಗಲ್ಲ, ಅಥವಾ ಮಾರಿದಂಥ ನಮಗೆ ದುಡ್ಡಾಗಲ್ಲ. ಇದು ನೋಡಿ ಮೇಡಮ್, ಚಕ್ಕೆ ಇದು. ಹಾಂ, ಚಕ್ಕೆ ಮೇಡಮ್. ಇದರಲ್ಲಿ ಹೂವು ಬರುತ್ತೆ ಮೇಡಮ್ ಮೇಲ್ಗಡೆ, ಅದರದ್ದೊಂದು ಕಾಯಿ ಬರುತ್ತೆ, ಈ ಎಲೆನೂ ಬರುತ್ತೆ, ಅದು ಚಕ್ಕೆನೂ ಬರುತ್ತೆ. ಯಾವುದು ವೇಸ್ಟ್ ಇಲ್ಲ ಮೇಡಮ್, ವೇಸ್ಟ್ ಇಲ್ಲ. ಇದಕ್ಕೆ ದಾಲ್ಚಿನ್ನಿ ಚಕ್ಕೆ ಅಂತ, ಇದು ಮಸಾಲೆಗೆ ಉಪಯೋಗಿಸ್ತಾರೆ ಸರ್. ಒಟ್ಟಾರೆಯಾಗಿ ರೈತರುಗಳು ಅಥವಾ ಒಂದು ಆರೋಗ್ಯಕ್ಕೆ ಬೇಕಾದಂತಹ ಔಷಧಿ ಕೂಡ ಇಡುವಂತಹ ಹಣ್ಣು ಸೊಪ್ಪು ಎಲ್ಲ ತೋಟದಲ್ಲಿ ಒಂದೊಂದು ಹಾಕೊಂಡ್ರೆ ಕೊಂಡ್ಕೊಳ್ಳೋಂಥ ವ್ಯವಸ್ಥೆನೇ ಇರೋದು. ವ್ಯವಸ್ಥೆ ಹೌದು ಇಲ್ಲ ಮೇಡಮ್. ಎಲ್ಲ ನಿಮ್ಮಲ್ಲೇ ಸಿಗುತ್ತೆ, ಎಲ್ಲ ಕೊಡ್ತೀವಿ ಮೇಡಮ್. ಪ್ರತಿಯೊಂದು ಹಣ್ಣಿನ ಗಿಡ ಇದು ನೋಡಿ ಮೇಡಮ್, ಬರಿ ಆಪಲ್ ಅಂತ ಹೇಳಿ ಮೇಡಮ್. ಇದು ಬರೀ ಆಪಲ್, ಹಿಮಾಚಲ್ ಬರಿ ಅಂತ. 150 ಗ್ರಾಮ್ ಹಣ್ಣು ಬರುತ್ತೆ ಮೇಡಮ್, ಕೆಂಪು ಬರುತ್ತೆ ಹಣ್ಣು. ಸಾಕಷ್ಟು ಕೇರಳದಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಬರಿ ಆಪಲ್. ಇದು ಬರಿ ಆಪಲ್ ಅಂತ ಹೇಳಿ ಮೇಡಮ್. ಇದು ಕೂಡ 200 kg 250 kg ಬಿಟ್ಬಿಡುತ್ತೆ ಮೇಡಮ್. ಗೊಂಚು ಎಲ್ಲ ಬಿಟ್ಬಿಡುತ್ತೆ. 2 ವರ್ಷ ಆಯಿತು ಅಂತೇಳಿ ದೊಡ್ಡ ಮರ ಆಗಿಬಿಡ್ತದೆ, ಒಂದು ಪೊದೆ ಆದಂಗೆ. ಆಮೇಲೆ ಇದು ಮೇಡಮ್ ಆವಾಕಾಡೋ, ನಿಮಗೆ ಗೊತ್ತಿದೆಯಲ್ಲ, ಬಟರ್ ಫ್ರೂಟ್ ಅಂತಾರಲ್ಲ ಮೇಡಮ್, ಇದು ಬಟರ್ ಫ್ರೂಟ್ ಇದು. ಮತ್ತು ಇದು ಮೇಡಮ್, ಇದು ಗ್ರೀನ್ ಕಲರ್ ವಾಟರ್ ಆಪಲ್. ಗ್ರೀನ್ ಕಲರ್? ಹಾಂ, ಗ್ರೀನ್ ಕಲರ್. ಅಲ್ಲಿ ಮೊದಲು ತೋರಿಸಿದ್ದು ರೆಡ್ ಕಲರು, ಇದು ಗ್ರೀನ್ ಕಲರು. ಆಯಿತಾ? ಇದರಲ್ಲಿ 3 ಇದ್ದಾವೆ: ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಇದ್ದಾವೆ. ಆಮೇಲೆ ಇದು ಏನಿದೆ ಮೇಡಮ್, ಈ ಗಿಡ ಆಲ್ ಸ್ಪೈಸಸ್ ಅಂತ, ಸರ್ವ ಸಾಂಬಾರು ಪದಾರ್ಥ ಅಂತ. ಇದರಲ್ಲಿ ಇದು ಒಂದು ಎಲೆನ ನೀವು ಕೈಯಲ್ಲಿ ಉಜ್ಜಿ ಮೇಡಮ್, ಕೈಯಲ್ಲಿ ಉಜ್ಜಿ ಹರ್ಕೊಳ್ಳಿ, ಪೀಸ್ ಮಾಡಿ ಕೈಯಲ್ಲಿ ಉಜ್ಜಿ ಚೆನ್ನಾಗಿ ಉಜ್ಜಬೇಕು. ನಾಳೆ 24 ಗಂಟೆ ಅದ್ರ ಸ್ಮೆಲ್ ಹೋಗಬಾರ್ದು, ಆ ಥರ ಉಜ್ಜಬೇಕು ನೀವು. ಅಷ್ಟು ಸ್ಮೆಲ್ ಇರುತ್ತೆ ಸರ್ ಇದು? ನೀವು ಉಜ್ಜಿ ನೋಡಿ ಆಮೇಲೆ ಹೇಳಿ ನನಗೆ. ಈಗ ನೋಡಿ ವಾಸನೆ, ಇದು ಚೆನ್ನಾಗಿದೆ. 24 ಗಂಟೆ ಸ್ಮೆಲ್ ಇರುತ್ತೆ ಮೇಡಮ್. ಇದು ಸರ್ವ ಸಾಂಬಾರು ಪದಾರ್ಥ. ಇದ್ರ ಮೇಲ್ಗಡೆ ಏನು ಮಗ್ಗು ಬರುತ್ತಲ್ಲ ಮೇಡಮ್, ಮಗ್ಗುಗೆ 4,000 ರೂಪಾಯಿವರೆಗೂ ರೇಟ್ ಇದೆ. ಇದೇ ಎಲೆನ ಅಥವಾ ನೀವು ಯಾವ್ದಕ್ಕಾರು ಬಿರಿಯಾನಿಯೋ, ಟೊಮೊಟೊ ಬಾತು, ಪಲಾವು ಯಾವ್ದಕ್ಕಾರು ಹಾಕ್ಬೇಕಾದ್ರೆ ಕಸಕಸೆ, ಚಕ್ಕೆ, ಲವಂಗ ಎಲ್ಲ ಉಪಯೋಗಿಸ್ತಿರಲ್ಲ, ಯಾವುದೂ ಉಪಯೋಗಿಸೋಂಗಿಲ್ಲ. ಚಕ್ಕೆ ಬೇಡ, ಲವಂಗ ಬೇಡ, ಜಾಯಿಕಾಯಿ ಬೇಡ, ಕಸಕಸೆ ಬೇಡ, ಎಲ್ಲ ಅಂಶ ಇದ್ರೊಳಗಿರುತ್ತೆ. ಇದೊಂದು 4 ಎಲೆ ಹಾಕ್ಬಿಟ್ರೆ, ಒಣಗಿಸ್ಬಿಟ್ಟು ಹಾಕ್ಬಿಟ್ರೆ ಎಲ್ಲ ಅದ್ರೊಳಗೆ ಬಂತು. ಅಷ್ಟು ಟೇಸ್ಟ್ ಕೊಡುತ್ತೆ. ಅಷ್ಟು ಟೇಸ್ಟ್ ಮೇಡಮ್. ಇದು ರಾಂಬುಟಾನ್ ಎಲ್ಲ ಕೇಳಿದ್ದೀರಿ ನೀವು, 1,200 ರೂಪಾಯಿ 1,000 ರೂಪಾಯಿ ಎಲ್ಲ ಮಾರ್ತಾರೆ ರಾಂಬುಟಾನು. ಇದು ರಾಂಬುಟಾನ್ ಗಿಡ ಮೇಡಮ್. ಇದು ಈಗ ಹೊರದೇಶದ್ದು ತಳಿ, ಬಟ್ ಇಂಡಿಯಾದಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ. ಇದು ರಾಂಬುಟಾನ್ ಮೇಡಮ್. ಇದು ಹಲಸು, ಇದು ವಿಯೆಟ್ನಾಂ ಹಲಸು. ಈ ನೋಡಿ, ಇಲ್ಲಿ ಈಗಾಗಲೇ ಈಚಾಗಿದೆ ನೋಡಿ ಈಚು ಇದರದ್ದು. ಇದು 1 ವರ್ಷಕ್ಕೆ ಫಸಲು ಬಿಡುತ್ತೆ ಮೇಡಮ್. ಭೂಮಿ ಹಾಕಿದ್ದು 1 ವರ್ಷಕ್ಕೆ. ಇದು ಎಲ್ಲೋ, ಇದು ಮೇಡಮ್ ಇದು ಟೇಸ್ಟ್ ಸೇಮ್ ಟೇಸ್ಟ್. ನಮ್ಮ ಹಲಸಿಗೂ ಅದಕ್ಕೂ ಏನು ವ್ಯತ್ಯಾಸ ಏನಿಲ್ಲ. ಇದೇನಿದೆ ಮೇಡಮ್, ಇದು ರೆಡ್ ಕಲರ್ ಮೇಡಮ್. ಅದು ಯೆಲ್ಲೋ ಕಲರ್ ಆದರೆ ಇದು ರೆಡ್ ಕಲರ್. ಮತ್ತು ಇದು ಸಪೋಟ ಮೇಡಮ್. ಇದು
ಸಪೋಟ ಅರ್ಧ ಕೆ ಜಿ ವೆಯ್ಟ್ ಬರ್ತವೆ ಮೇಡಮ್. ಒಂದೊಂದು ರೌಂಡ್ ಸಪೋಟ ಬೇಕಾದರೂ ಅರ್ಧ ಕೆ ಜಿ ವೆಯ್ಟ್ ಬರುತ್ತೆ. ನೀವು ಅಥವಾ ಬನಾನಾ ಮ್ಯಾಂಗೋ ಅಂತ ಬನಾನಾ ಸಪೋಟ ಅಂತ ಇದೆ, ಅದನ್ನು ತೊಗೊಂಡ್ರೂ ಕೂಡ ಅರ್ಧ ಕೆ ಜಿ ವೆಯ್ಟ್ ಬರುತ್ತೆ. ಒಂದು ಸಪೋಟ ಆದರೆ 4 ರಿಂದ 5 ಜನ ತಿನ್ಬೋದು. ಹಾಂ, ಇನ್ನು ಇದು ಸರ್, ಇದು ವಿಯೆಟ್ನಾಂ ದಾಳಿಂಬೆ. ಮಿನಿಮಮ್ 1 ಕಿಲೋ ವೆಯ್ಟು, 1 kg ಬರುತ್ತೆ. 1 ಕೆ ಜಿ ಬರುತ್ತೆ ಒಂದು ಹಣ್ಣು. ಕಲರ್ 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 ನೋಡೋಕ್ಕೆ ಒಳ್ಳೆ ಸುಂದರವಾಗಿರುತ್ತೆ ಮೇಡಮ್. ಇದು ಭಾಳ ಫೇಮಸ್ ಆಗಿದೆ, ಈಗಾಗಲೇ ನೋಡಲಿಕ್ಕೆ ಸಿಗ್ತವೆ ಕೆಲವೊಂದು ಜನ ಇದರದ್ದೇ ಪ್ಲಾಂಟೇಶನ್ ಮಾಡಿದ್ದಾರೆ. ಇನ್ನು ಇದು ಮೋಸಂಬಿ ಮೇಡಮ್, ಇದು ವಿಯೆಟ್ನಾಂ ಮೋಸಂಬಿ. ಈಚೆ ಕಡೆದೆಲ್ಲ ಇದು ಕಿತ್ಲೆ. ಸರ್ ಟೋಟಲ್ ಆಗಿ ಇಲ್ಲಿ ನಮ್ಮ ಲೋಕಲ್ ಇಂಡಿಯಾ ತಳಿ ಯಾವುದೂ ಇಲ್ಲ ಇಲ್ಲಿ ನಿಮ್ಮ ಹತ್ರ, ಎಲ್ಲ ವಿದೇಶಿ ತಳಿಗಳೇ. ವಿದೇಶಿ ತಳಿನೇ 99.9% ಎಲ್ಲ ವಿದೇಶಿ ತಳಿನೇ ಇದೆ ಮೇಡಮ್. ಪಬ್ಲಿಸಿಟಿ ಇದೆ. ಆರೋಗ್ಯಕರವಾಗಿ ಏನಾದರೂ ಇದರಿಂದ ಉಪಯೋಗ ಇದೆಯಾ ಸರ್? ಎಲ್ತಿದೆ ಮೇಡಮ್, ಇದರಲ್ಲಿ ವಿಟಮಿನ್ ಡಿ, ಸಿ, ಕೆಲವೊಂದು ವಿಟಮಿನ್ಸ್ ಕಂಟೆನೆಂಟ್ಸ್ ಇದೆ. ಹಂಗಾಗಿ ಭಾಳ ಸೇಲ್ 600-700 ರುಪೀಸ್ ಪರ್ ಕಿಲೋ ರೇಟ್ ಇದೆ. ಹೌದಾ? ಹಾಂ. ಆಮೇಲೆ ಇದು ಮೇಡಮ್, ಇವೆಲ್ಲ ನಾಸ್ಪಕ್ಕಿ ಅಂತ. ಇವು ನಾಸ್ಪಕ್ಕಿ ಆಪಲ್ ಮೇಡಮ್. ಇದು ಅದು ಜಾಂಬೋಟಿ ಕಾಬಾ ಅಂತ. ಜಾಂಬೋಟಿ ಕಾಬಾ ಅಂತ ಆಚೆ ಕಡೆದು. ಅದು ಇದೆಯಲ್ಲ, ಅದು ಹೆಂಗೆ ಮೇಡಮ್, ಅದು ಈ ಮರದಲ್ಲಿ ಎಲ್ಲ ದ್ರಾಕ್ಷಿ ಹಣ್ಣು ಬಿಟ್ಕೊಂಡಂಗೆ ದ್ರಾಕ್ಷಿ ಹಣ್ಣು ಟೈಪ್ ಬಿಡುತ್ತೆ ಮೇಡಮ್. ಅದು ಜಾಂಬೋಟಿ ಕಾಬಾ. ಅದು ಮರದ ಥರ ಆಗುತ್ತಾ ಅಥವಾ? ಮರದ ಥರ ಆಗುತ್ತೆ ಮೇಡಮ್. ಇದು ಆಮೇಲೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಇದನ್ನೇನು ಹಣ್ಣು ಹಾಗೆ ತಿನ್ನೋದ ಸರ್ ಅಥವಾ ಏನಾದ್ರು ಜ್ಯೂಸ್ ಅಥವಾ ಏನಾದರೂ ಇದೆ? ಇದು ಜ್ಯೂಸಿಗೆ ಮೇಡಮ್. ಇದು ಜಾಂಬೋಟಿ ಕಾಬಾ. ಜಾಂಬೋಟಿ ಕಾಬಾ ಹಣ್ಣು ಹಂಗೆ ತಿನ್ನೋದು ಮೇಡಮ್. ಹಾಗೆ ತಿನ್ನೋದು. ಇದು ಅವಕಾಡೋ ಮೇಡಮ್. ಇದು ಅವಕಾಡೋ ಅಂದರೆ ಈ ಬೆಣ್ಣೆ ಹಣ್ಣು ಅಂತಾರೆ, ಏನಂತಾರೆ ಅದು, ಬಟರ್ ಫ್ರೂಟ್ ಅಂತ ನೋಡಿ. ಇದೆಲ್ಲ ಪೂರ್ತಿ ಬಟರ್ ಫ್ರೂಟು. ಒಂದು ಮರದಲ್ಲಿ ಆರಾಮ 200 kg ಕೊಡುತ್ತೆ ಮೇಡಮ್. ಒಂದು ಸರಿ ಫಸಲು ಬಿಟ್ಟರೆ. ಹಾಂ, ದೊಡ್ಡ ಉತ್ಪನ್ನ ಇದೆ ಮೇಡಮ್ ಅದರಿಂದ. ಸರ್ ಮತ್ತೆ ನಮ್ಮ ರೈತರು ಯಾಕೆ ಈ ಸಣ್ಣ ಪುಟ್ಟ ಬೆಳೆಗಳನ್ನ ಬೆಳೆದು ನಷ್ಟ ಅನುಭವಿಸ್ಬೇಕು ಮೇಡಮ್? ಅದು ರೈತರಿಗೆ ಕೇಳಬೇಕು ಮೇಡಮ್, ರೈತರಿಗೆ ಕೇಳಬೇಕು. ಇದರೆಲ್ಲ ಮಾಸಿಕ ಆದಾಯ ವಾರ್ಷಿಕ ಆದಾಯ ಬರೋ ನೋಡ್ಕೊಬೋದಲ್ವಾ? ನೋಡಿ, ಬಿದ್ದೋಗಿದೆ ಎಳೆದು ಇನ್ನೂ ಸಪೋಟ. ಇದು ಪೀಚ್ ಹಣ್ಣು ಅಂತ. ಪೀಚ್ ಹಣ್ಣು? ಹಾಂ, ಪೀಚ್. ಯಾವ್ದು ಸರ್ ಅದು? ಅದೊಂದು ಜಾತಿ ಇದೆಯಾ ಥರ? ಇದು ಪೀಚ್ ಅಂತ ಹೇಳಿ ವಿಯೆಟ್ನಾಂ ತಳಿ ಮೇಡಮ್. ಇದು ಇದರಲ್ಲಿ ಏನು ವಿಶೇಷಪ್ಪ ಅಂದರೆ, ಈ ಬೇಲಿ ಪೊದೆ ಇದೆಯಲ್ಲ ಮೇಡಮ್, ಈ ಗಿಡನ ಹಾಕಿದರೆ ನೀವು ಬೇಲಿ ಮಾಡೋ ಅಂತ ಅವಶ್ಯಕತೆ ಇಲ್ಲ, ಒಪ್ಕೊಂಡು ಹೋಗ್ಬಿಡುತ್ತೆ. ಹಣ್ಣು ಕೆಂಪಗಿರುತ್ತೆ, ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಅದರಲ್ಲೂ ಸಣ್ಣ ಮಕ್ಕಳಂತೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹರಿದರ್ದು ಬ್ಯಾಗಿಗೆ ತುಂಬಿಕೊಂಡು ತಿಂತಾ ಹೋಗ್ಬಿಡ್ತವೆ, ಅಷ್ಟು ಟೇಸ್ಟು ಮೇಡಮ್. ಇನ್ನು ಅದು ನೋಡಿರಿ ಮೇಡಮ್, ಅದು ಸೀಡ್ಲೆಸ್ ಲಿಚ್ಚಿ. ಅದು ನಿಮ್ಗೆ ಹೇಳಿದೆ ಚೈನಾದು ಸೀಡ್ಲೆಸ್ ಲಿಚ್ಚಿ ಅಂತ. ವೆರಿ ಕಾಸ್ಟ್ಲಿ, 1200-1400 ರುಪೀಸ್ ಮಾರ್ಕೆಟ್ ರೇಟ್ ಇದೆ ಪರ್ ಕಿಲೋ. 2 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ ಮೇಡಮ್. 200 kg ಕೊಯ್ಬೋದು ಮೇಡಮ್, ಸರಿಯಾಗಿ ಕುಯ್ದರೆ. ಬೆಳೆಸೋ ರೀತಿ ಇದೆ ಅದು. ಸರಿ, ನಮ್ಮ ಸಣ್ಣ ಪುಟ್ಟ ರೈತರುಗಳೆಲ್ಲ ಯಾರಾದರೂ ಇದನ್ನೆಲ್ಲ ಮಾಡ್ತೀವಿ ನಾವು ನಮ್ಮ ತೋಟದಲ್ಲಿ ಅಂತಂದರೆ ಅವ್ರಿಗೆ ಕರ್ನಾಟಕದಲ್ಲಿ ಮಾರ್ಕೆಟಿಂಗ್ ಹೆಂಗಿದೆ? ವಿಶೇಷವಾಗಿ ಕರ್ನಾಟಕ ಭಾಳ ಚೆನ್ನಾಗಿದೆ ಮೇಡಮ್. ಹಣ್ಣಿನ ಅಂಗಡಿ ಅವ್ರಿಗೆ ಹಣ್ಣುಗಳು ಸಿಗ್ತಾ ಇಲ್ಲ ಮೇಡಮ್, ಎಲ್ಲ ಹೊರದೇಶದಿಂದ. ಈಗ ಬೆಂಗಳೂರು ದೊಡ್ಡ ಮಾರ್ಕೆಟು, ಹೊರದೇಶದಿಂದ ಹಣ್ಣು ಬಂದು ಇಳಿತಾವಲ್ಲಿ. ಅವರೆಲ್ಲ ಪಾಪ ದುಡ್ಡು ಕೊಟ್ಟು ಅಲ್ಲಿಂದ ತರ್ತಾರೆ, ಅದ್ರ ಬದಲು ಇಲ್ಲಿಂದ ತೊಗೊಂಡ್ಬಿಡ್ತಾರೆ. ಇಲ್ಲಿ ಇನ್ನೂ 100-200 ರೂಪಾಯಿ ಸ್ವಸ್ಥ ಸಿಗುತ್ತೆ, ಅವ್ರಿಗೆ ಭಾರಿ ಅನುಕೂಲ. ಇನ್ನು ಇದು ಸರ್, ಇದಂತೂ ಗೊತ್ತಿದೆ, ವಿಯೆಟ್ನಾಂ ನೇರ್ಲೆ. ಇದು 120 ಗ್ರಾಮ್ ಬರುತ್ತೆ ಮೇಡಮ್ ಒಂದು ಹಣ್ಣು. 1 kgಗೆ 8 ಹಣ್ಣು ಬರ್ತವೆ. 8 ಹಣ್ಣು ಬರುತ್ತೆ. ಒಂದೇ ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ನೀವು ಗಿಡ ಎಷ್ಟು ದೊಡ್ಡದು ಬೇಕಾದ್ರೂ ಬೆಳೆಸ್ಕೋಬೋದು, ಅಥವಾ ಕಟಿಂಗ್ ಮಾಡ್ಕೊಂಡು ಹಂಗೆ ಬೇಕಾದ್ರೆ ಅಳಿಸ್ಕೋಬೋದು. ಇನ್ನು ಇದು ಮ್ಯಾಂಗೋ ಇದೇನಿದೆಯಲ್ಲ, ಇದು ಪೂರ್ತಿ ಚೈನಾ ರೆಡ್ ಅಂತ. ವರ್ಷಕ್ಕೆ ಒಂದೇ ಸರಿ ಬಿಡೋದು ಮೇಡಮ್. ಫುಲ್ಲು ರೆಡ್ ಕಲರ್ ಇರುತ್ತೆ. ವೆಯ್ಟು ಅರ್ಧ ಕಿಲೋ ಇರುತ್ತೆ ಮೇಡಮ್. ಒಂದು ಹಣ್ಣು.
ಇನ್ನು ಇದು ಚೈನಾ ಮಾಲಿಕ್ ಮೇಡಮ್. ಚೈನಾ ಮಾಲಿಕ್. ಹಾಂ, ಚೈನಾ ಮಾಲಿಕ್ ಅಂತ. ಇದು ಮೇಡಮ್ ಹೂವಾಗಿದೆ ನೋಡಿ ಎಲ್ಲ ಈಗಾಗಲೇ. ಭೂಮಿಗೆ ಹಾಕ್ತಿದ್ದಂಗೆ ಫಸಲು ಸ್ಟಾರ್ಟು ಮೇಡಮ್. ಇದು ರೆಡಿ, ಗಿಡ ರೆಡಿ ಇದೆ. ಇದು ವರ್ಷದಲ್ಲಿ 2 ಬೆಳೆ ಕೊಡುತ್ತೆ ಮೇಡಮ್, ವರ್ಷಕ್ಕೆ. ಆಮೇಲೆ ನೀವು ಅಲ್ಲಿ ಇದು ಮಾವಿನ ಗಿಡ ನೋಡಿದ್ರಿ, ಅದು ಮೇಡಮ್ ಇಂಗ್ಲೆಂಡ್ ರೆಡ್ ಲೇಡಿ ಅಂತ. ಇಂಗ್ಲೆಂಡ್ ರೆಡ್ ಲೇಡಿ, ಹೊರಗೂ ಕೆಂಪು. ಇದು ಇದರಲ್ಲೇ ಮಾವಿನ ಕಾಯಿಯಲ್ಲೇ ರಾಜ ಅದು. ಅದರಲ್ಲಿ ಇರ್ತಕ್ಕಂಥ ಟೇಸ್ಟು ಯಾವ ಹಣ್ಣಲ್ಲೂ ಬರೋದಿಲ್ಲ ಮ್ಯಾಂಗೋದಲ್ಲಿ, ಅಂಥ ಟೇಸ್ಟ್ ಆದಂಥ ಮ್ಯಾಂಗೋ. ಇನ್ನು ಇದು ಇಂಗ್ಲೆಂಡ್ ರೆಡ್ ಲೇಡಿ ಆಪಲ್ ಮೇಡಮ್. ಇವೆಲ್ಲ ತೈವಾನ್ ಪಿಂಕ್ ಸೀಬೆ ಇವು. ಸರ್, ಇದು ಗಿಡ ಹಾಕೋದು ಹೆಂಗೆ ಅಂತೆಲ್ಲ ಹೇಳಿದ್ರ, ಬಟ್ ಅದ್ರ ಮೇಂಟೆನೆನ್ಸ್ ಹೆಂಗೆ ಸರ್? ಔಷಧಿ ಸಿಂಪಡಣೆ ಮಾಡುವಂಥದ್ದು ಇದು ನೋಡಿ ಮೇಡಮ್. ಈಗ ಕ್ಯಾನ್ಸರ್ ಆಗಿರುತ್ತೆ ಮೇಡಮ್, 2nd ಸ್ಟೇಜ್ ಕ್ಯಾನ್ಸರ್ ಆಗಿರುತ್ತೆ. ಹನುಮಾನ್ ಫಲ ಅಂತ ಹೇಳಿ ಮೇಡಮ್. ಇದು ಹನುಮಾನ್ ಫಲ. ಅವರಿಗೆ ಈ ಎಲೆನ ಚೆನ್ನಾಗಿ ಕುದಿಸಿರೆ ಕ್ಯಾನ್ಸರ್ ಇದರಿಂದ ಮುಕ್ತವಾಗುತ್ತೆ. ಹೌದಾ ಅಂತ ಹೇಳಿ ಹಿರಿಯವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಯಾರಾದರೂ ಅನುಭವ ಆಗಿರೋಂಥವ್ರು ಹೇಳಿದ್ದಾರೆ ಮೇಡಮ್, ಸಾಕಷ್ಟು ಜನ ಹೇಳಿದ್ದಾರೆ. ನಮ್ಮಲ್ಲಿ ಗಿಡನೂ ತೊಗೊಂಡೋಗಿ ಹಾಕಿದ್ದಾರೆ, ನಮ್ಮಲ್ಲಿ ಭಾಳ ವರ್ಷದಿಂದ ಗಿಡನೂ ಒಯ್ತಾ ಇದ್ದಾರೆ. ಇತ್ತೀಚೆಗೆ ಕ್ಯಾನ್ಸರ್ ಅನ್ನೋಂಥ ಕಾಯಿಲೆ ಮಾರಕ ಆಗಿದೆ ಮೇಡಮ್. ಅದರಿಂದ ಇದರಲ್ಲಿ ಮುಕ್ತಿ ಆಗ್ಬೋದು. ಇನ್ನು ಇದು ಕಾಫಿ, ಬ್ರಿಜಿಲ್ ಕಾಫಿ ಗೊತ್ತಿದೆಯಲ್ಲ ನಿಮಗೆ. ಒಳ್ಳೆ ಗಿಡಗಳೆಲ್ಲ ಹಾರ್ಸ್ಕೊಂಡು ಹೋಗಿದ್ದಾರೆ ನೋಡಿ. ಇದು ಬ್ರಿಜಿಲ್ ಕಾಫಿ 2 ವರ್ಷಕ್ಕೆ ಫಸಲು. ಈ ವರ್ಷ ಗಿಡ ಹಾಕಿದರೆ ಮೇಡಮ್, ಮುಂದಿನ ವರ್ಷ ಲಾಲ್ನೆ ಪಾಲರ್ ಮಾಡೋದು, ಆಚೆ ವರ್ಷ ಕೊಯ್ಯೋದು. ಇದು ಬ್ರಿಜಿಲ್ ಕಾಫಿ ಮೇಡಮ್. ಅದು ಅರ್ಮಾನ್ 99 ಆಪಲ್ ನೋಡಿ, ಅಲ್ಲೇ ಹೂವು ಆಗಿದೆ, ಅಲ್ಲೇ ಹೂವಾಗಿ ಒಣಗೋಗಿದೆ ನೋಡಿ. ಇದು ಅರ್ಮಾನ್ 99 ಅಂತ ಹೇಳಿ ಮೇಡಮ್. ಅರ್ಮಾನ್ 99? ಹಾಂ, ಅರ್ಮಾನ್ 99 ಹಿಮಾಚಲದ್ದು. ಹಾಂ ಮೇಡಮ್. ಇದು ಕೂಡ ಭಾಳ ಫೇಮಸ್ಸು ಮೇಡಮ್. ಚೆನ್ನಾಗಿ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಭಾಳ ನೀಟಾಗಿ ಬರುತ್ತೆ. ಸರ್, ಈಗ ಎಷ್ಟೋ ಜನಕ್ಕೆ ಇನ್ನು ತಳಿಗಳು ಈ ಥರ ಎಲ್ಲ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಇಷ್ಟು ವರ್ಷಕ್ಕೆ ಫಸಲು ಬರುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಮ ರೈತರುಗಳಿಗೆ. ಅಂದರೆ ಇಡೀ ಇಂಡಿಯಾದಲ್ಲೇ ಎಲ್ಲೂ ಸಿಗ್ದಲೇ ಇರುವಂತಹ ಹಣ್ಣಿನ ಗಿಡಗಳು ತಮ್ಮ ಒಂದು ನರ್ಸರಿಲಿ ಸಿಗ್ತಾ ಇದೆ. ತಾವೇ ಈಗ ನೋಡ್ತಾ ಇದ್ದೀರಾ ಮೇಡಮ್. ಹೌದು, 120 ಟೈಪ್ ಹಣ್ಣಿನ ಗಿಡ ಇದೆ. ಯಾವ್ಯಾವುದು ಅಂತ ಹೇಳಿ ನಾನು, ನನಗೆ ಹೇಳಕ್ಕೆ ಬರೋದಿಲ್ಲ ಕೆಲವೊಂದು ಹಣ್ಣಿನ ಗಿಡಗಳು. ಆ ಥರ ಎಲ್ಲ ಹಣ್ಣಿನ ಗಿಡ ನಮ್ಮಲ್ಲಿದ್ದಾವೆ. ನಾನು ಹೊಸದಾಗಿ ಒಂದು ತಳಿ ಸಿಗುತ್ತೆ ಅಂತ ಹೇಳಿದರೆ ಅದನ್ನು ಇಂಪೋರ್ಟ್ ಮಾಡೇ ಬಿಡ್ತೀನಿ, ಬಿಡೋದಿಲ್ಲ ನಾನು. ನಮ್ಮ ಇಂಡಿಯಾದಲ್ಲಿರೋ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು. ನಮ್ಮಲ್ಲಿ ಏನಪ್ಪ ಅಂತ ಹೇಳಿದರೆ, ನಮ್ಮಲ್ಲಿ ಹಿರಿಯರು ಮೊದಲಿಂದಲೂ ಕೂಡ ರಾಗಿ, ಜೋಳ, ಭತ್ತ, ಕಬ್ಬು ಇಂಥದ್ದು ಬೆಳ್ಕೊಂಡು ಬಂದಿದ್ದಾರೆ. ಹಣ್ಣಿನ ಗಿಡ ಯಾರೂ ಬೆಳೆದಿಲ್ಲ. ಈಗಿನ ಯುವ ಪೀಳಿಗೆ ಏನೇ ಆಗ್ತಾಯಿದೆ ಮೇಡಮ್, ಕಮರ್ಷಿಯಲ್ ಒಳಗೆ ಹೋಗ್ಬೇಕಂತ ಹೇಳಿದರೆ ಅಡಿಕೆ ತೋಟ ಮಾಡಿ, ಅದರೊಳಗಡೆ ಕಾಫಿ ಹಾಕಿ, ಅದರೊಳಗಡೆ ಮೆಣಸು ಹಾಕಿ, ಜಾಯಿಕಾಯಿ ಹಾಕಿ, ಅದರೊಳಗಡೆ ನೀವು ಏಲಕ್ಕಿ ಹಾಕಿ, ಇದೆಲ್ಲ ಕಮರ್ಷಿಯಲ್ ಮೇಡಮ್. ಆದಾಯದ ಜೊತೆ ಆರೋಗ್ಯಕ್ಕೂ ಕೂಡ ಅನುಕೂಲ, ಎಲ್ಲದಕ್ಕೂ ಅನುಕೂಲ ಮೇಡಮ್. ಮಾಡಿದರೆ ಬೇಕಾದಷ್ಟಿದೆ, ನಮ್ಮವ್ರು ಮಾಡಬೇಕಷ್ಟೇ. ಈಗಿನ ಹುಡುಗರು ಏನು ಮಾಡ್ತಾರೆ ಗೊತ್ತಿದೆಯಲ್ಲ ಮೇಡಮ್ ನಿಮಗೆ. ಈಗಿನ ಹುಡುಗರಿಗೆ ಕೆಡಿಸಿರೋದು ನಮ್ಮ ತಂದೆ ತಾಯಿಗಳೇ. ನನ್ನ ಮಗ ಓದಲಿ, ದೊಡ್ಡವನಾಗಲಿ, ಅವನಿಗೆ ಬೈಕ್ ತೊಗೊಡೋದು, ಅವನಿಗೆ ಕಾರ್ ತೊಗೊಡೋದು, ಹಿಂಗೆ ಮಾಡಿ ಮಾಡಿ ಮಾಡಿ. ಮತ್ತು ಇನ್ನು ಒಳ್ಳೆ ರೈತ ಇದ್ದಾನೆ ಅಂತ ಹೇಳಿದರೆ ಸರ್ಕಾರದವರು ಸಬ್ಸಿಡಿ ಕೂಡ ಕೊಡೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಈಗ ಇಂಥ ನರ್ಸರಿಗಳು ನಾವು ಮಾಡ್ತಾ ಇರ್ತೀವಿ, ತೋಟಗಳು ಮಾಡಿದ್ದೀವಿ, ಹಣ್ಣಿನ ತೋಟಗಳೆಲ್ಲ ಮಾಡಿದ್ದೀವಿ. ನಮ್ಮಂಥವ್ರು ಕರೆಸಿ ಪ್ರೋತ್ಸಾಹ ಕೊಡಬೇಕು ಮೇಡಮ್. ಪ್ರೋತ್ಸಾಹ ಧನ ಅಂತೇಳಿ 10 ಲಕ್ಷನೋ 20 ಲಕ್ಷನೋ ಕೊಟ್ಟರೆ ಇನ್ನೂ ತೋರಿಸ್ತೀವಿ ನಾವು ಅಭಿವೃದ್ಧಿ ಮಾಡಿ. ಬರೀ ನಮ್ಮ ಬಂಡವಾಳಗಳಲ್ಲಿ ಇವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಸರ್ಕಾರದಿಂದ ಏನು ಸವಲತ್ತು ತೊಗೊಂಡಿಲ್ಲ ಮೇಡಮ್ ನಾವು. ಸರ್ ನಮಸ್ತೆ. ಹಾಂ ಸರ್, ತಾವು ಎಲ್ಲಿಂದ ಬಂದಿದ್ದೀರಾ ಸರ್ ನರ್ಸರಿ? ನಮ್ಮದು ಜಡೆಮಾಯಸಂದ್ರ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ಸರ್, ಈ ಒಂದು ನರ್ಸರಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಎಷ್ಟು ಗಿಡ ತಗೊಂಡ್ರಾ, ಏನು ಅನ್ನಿಸ್ತು ನರ್ಸರಿ? ನಾವು ಇಲ್ಲಿ ಒಂದು 15,000 ಅಮೌಂಟ್ ಗಿಡವನ್ನು ಪರ್ಚೇಸ್ ಮಾಡಿದ್ದೀವಿ. ಗಿಡಗಳನ್ನು ತುಂಬಾ ಚೆನ್ನಾಗೈತೆ. ಆಮೇಲೆ ವೆರೈಟಿ, ನಮಗೆ ಯಾವ ಥರ ವೆರೈಟಿ ಬೇಕು ಆ ಥರ ವೆರೈಟಿಗಳವೆ. ಆಮೇಲೆ ಬೇರೆ ನರ್ಸರಿಗಿಂತ ಇಲ್ಲಿ ನೋಡಿದ್ರೆ ನಾವು
ಈಗ ಬಂತಡ ಒಂದು ಮನಸ್ಸಿಗೆ ಒಂದು 7 ತಗೊಳಕ್ಕಿಂತ ಒಂದು 10 ತಗೋಬಹುದು ಅನಿಸ್ತದೆ. ಯಾಕಂದ್ರೆ ಇನ್ನೊಂದು ಹೊಸ ಪದ್ಧತಿಯನ್ನು ಕಾಣಿಸ್ತಾರೆ. ಅವರು ಸ್ವಲ್ಪ ಬಿಡಿಸು ಚೆನ್ನಾಗಿ ಹೇಳ್ತಾರೆ ನಮಗೆ, ಈ ಥರ ಹಿಂಗೈತೆ, ಹಿಂಗೆ ಮಾಡ್ಬೋದು, ಹಿಂಗೆ ಯಾವ ಥರ ವ್ಯವಸಾಯ ಮಾಡ್ಬೇಕು ಹಿಂಗಂತ. ನನ್ನ ಪ್ರಕಾರ ತುಂಬ ಚೆನ್ನಾಗೈತೆ. ಯಾರು ಬಂದವ್ರಿಗೂ ತುಂಬ ಒಳ್ಳೆ ಅವಕಾಶ ಐತೆ. ರೇಟ್ ರೀಸನಬಲ್ ಕೊಡ್ತಾರೆ. ಯಾವುದೇ ಗಿಡ ತಗೊಂಡ್ರು ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಯಾವ ಥರ ಹಾಕಬೇಕು, ಹೆಂಗ್ ಬರ್ತದೆ, ಎಷ್ಟು ದಿವಸಕ್ಕೆ ಬರ್ತದೆ, ಯಾವ ಥರ ಮಾರ್ಕೆಟಿಂಗ್ ಏನು ಮಾಡಬೇಕು, ಎಲ್ಲ ಪ್ರತಿಯೊಂದು ಅವ್ರು ಹೇಳ್ಕೊಡ್ತಾರೆ. ತಾವೀಗಾಗಲೇ ಎಷ್ಟು ಜಾತಿ ಗಿಡ ತಗೊಂಡಿದ್ದೀರಾ ಸರ್? ಎಷ್ಟು ಗಿಡ ಮೇಡಮ್ ನಾವು ಇಲ್ಲಾಂದ್ರೆ ಒಂದು 20 ರಿಂದ 30 ಜಾತಿ ಗಿಡ ತಗೊಂಡಿದ್ದೀವಿ. ತಗೊಂಡಿಗೆ ಹೋಯ್ತಾ ಇದ್ದೀವಿ. ನೋಡುವಂಥ ರೈತರಿಗೆ ಏನು ಹೇಳ್ತೀರಾ ಸರ್? ನಾವು ರೈತರಿಗೆ ಏನಂದ್ರೆ, ನಾವು ಈಗ ಮಾಮೂಲಿ ಪದ್ಧತಿಯಲ್ಲಿ ಅಂದರೆ ಕಲ್ಪವೃಕ್ಷ ನಮ್ಮ ಇರುತ್ತಾಗ ತೆಂಗಿನ ಗಿಡ, ಅಡಿಕೆ ಗಿಡಕ್ಕೆ ಭಾಳ ನಾವು ಹೆಸರು ಮಾಡ್ಕೊಂಡಿದ್ದೀವಿ. ಆದರೆ ಈ ಹಣ್ಣಿನ ಗಿಡಗಳು ನಾವು ಕೊಂಡು ತಿನ್ಬೇಕನ್ನಿಸ್ತದೆ. ಈಗ ನಾವು ಸ್ವಂತ ತೋಟ ನೀರೆಲ್ಲ ಮಾಡಿಕೊಂಡು ಜಮೀನು ಮಾಡಿಕೊಂಡು ಇನ್ನೊಬ್ಬ ಹೋಗೋದು ಕೊಂಡು ಮಾಡ್ಕೊಂಡು ಅಂತ ನಾವೇ ಈ ಗಿಡಗಳು ತೊಗೊಂಡೋಗಿ ಹಾಕಿ ನಾವೇ ತಿಂದ ತುಂಬ ಅನುಭವ ಅದು ಒಳ್ಳೇದು. ಯಾಕಂದರೆ ಕೋಟಿ ಮಾಡಿದ್ರು ಕಿತ್ತಿ ತಿನ್ನೋಕ್ಕೆ ಅವಶ್ಯಕತೆ ಇರೋ ನಮ್ಮ ಟೈಮ್ ಇರೋಕ್ಕಾಗಲ್ಲ. ಸೊ ರೈತ ಅಂದರೆ ಅಲ್ಲೇ ಆಗ್ಬಿಟ್ಟು ಕಿತ್ತಿಂದ್ರೆ ಅದು ಕೋಟಿ ಕೊಟ್ಟರು ಅದು ಕೊಡೋಕ್ಕಾಗಲ್ಲ. ಖುಷಿ ಸಿಗ್ತದೆ ಆ ಥರ. ಅದು ನಾನು ಹೇಳ್ತೀನಿ, ಎಲ್ಲರೂ ತೊಗೊಂಡಾಗ ನಮ್ಮ ರೈತರು ಚೆನ್ನಾಗಿರಬೇಕು, ತೊಗೊಂಡೋಗ್ಬೇಕು. ರೈತರು ಎಲ್ಲರೂ ಹಾಕೊಂಡು ಪ್ರೈಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ಪ್ರೈಸ್ ಪರವಾಗಿಲ್ಲ, ರೀಸನಬಲ್ ಐತೆ. ಎಲ್ಲ ಬೇರೆ ನರ್ಸಿಗೆ ಹೆಚ್ಚು ಕಡಿಮೆ ಐತೆ. ಆದರೆ ಗಿಡಗೂ ಹೊಸ ಹೊರಗಡೆಯಿಂದ ಬಂದವೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿದ ಅವರು ಸ್ವಲ್ಪ ಪರವಾಗಿಲ್ಲ, ರೈಟ್ ತೊಗೋಬಹುದು ಸರ್. ಒಂದು ಸ್ವದೇಶಿ ತಳಿ ಅಲ್ಲ, ವಿದೇಶಿ ತಳಿನೇ ತಗೋಬಹುದು ಮೇಡಮ್. ಚೆನ್ನಾಗವೆ ಎಲ್ಲ ಸಹ ವಿದೇಶಿ ತಳಿಗೆ ತುಂಬ ಚೆನ್ನಾಗವೆ. ಬಂದವ್ರಿಗೂ ನಾವು ಇದು ಹೇಳ್ತೀವಿ, ತೊಗೊಂಡು ಒಂದ್ಸತಿ ಹಾಕಿ ನೋಡಿ, ಆಮೇಲೆ ನೀವು 4 ಜನ ಕರ್ಕೊಬರ್ಬೋದು. ಆ ಥರ ಚೆನ್ನಾಗಿದೆ. ಓಕೆ.